ನೋಡಿ, ದಸರಾ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಮೈಸೂರಿನಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ಪ್ರವಾಸಿಗರು ಗಜಪಡಿಗನ್ನ ನೋಡೋಕೆ ಬಂದಂಥ ಸಂದರ್ಭದಲ್ಲಿ ಆ ಗಜಪಡಿಗ ಜೊತೆಗೆ ಸೆಲ್ಫಿ ತಗೊಳ್ಸ್ಕೊಳ್ತಾರಲ್ಲ, ರೀಲ್ಸ್ ಮಾಡ್ತಾರಲ್ಲ. ಇನ್ನು ಮುಂದೆ ಹಂಗೆ ಮಾಡಿದ್ರೆ ಹುಷಾರ್. ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಏನಂತ? ದಸರಾ ಆನೆಗಳ ಬಳಿ ರೀಲ್ಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆನೆಗಳ ಬಳಿ ಸೆಲ್ಫಿ ತೆಗೆದುಕೊಳ್ಳಂಗಿಲ್ಲ, ರೀಲ್ಸು ಮಾಡಂಗಿಲ್ಲ. ಕೇಸ್ ಮಾಡಿದ್ರೆ ರೀಲ್ಸ್ ಮಾಡೋರು ಹಾಗೂ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಮೈಸೂರಿನಲ್ಲಿ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈಗ ಅವಘಡಗಳಾಗುವಂಥ ಸಂಭವ ನಾನು ಮಾತನಾಡ್ತಾ ಇದ್ದಾಗ ಹೇಳಿದ್ದೆ, ರೀಲ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಆನೆ ಸಮೀಪ ಹೋಗಲಿಕ್ಕೆ ನಿಷೇಧ ಮಾಡಲಾಗಿದೆ. ನಾನು ಒಂದು ನೋಟನ್ನು ಬರೆದು ಕಳಿಸಿದ್ದೇನೆ, ಟಿಪ್ಪಣಿ ಬರೆದಿದ್ದೇನೆ. ಅದರಲ್ಲಿ ಯಾರು ರೀಲ್ಸ್ ಮಾಡಿದ್ದಾರೆ ಅಥವಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥವ್ರ ಮೇಲೇನೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮುಂದೆ ಸ್ಥಳೀಯ ಪೊಲೀಸರು ಅಷ್ಟೇ ಅಲ್ಲ, ಸ್ವಲ್ಪ ಕಮಾಂಡೋಗಳಿಗೆ ಹಾಕಿ ಈ ಆನೆ ಹತ್ತಿರ ಯಾರು ಬರಗೊಡದ ರೀತಿಯಲ್ಲಿ, ಆನೆಗೆ ಯಾವುದೇ ರೀತಿಯಲ್ಲಿ ಕಾಟ ಆಗಲಿ ತೊಂದರೆ ಆಗಲಿ ಅದಕ್ಕೆ ಪ್ರಚೋದನೆ ಮಾಡುವಂಥ ಕೆಲಸ ಯಾರು ಮಾಡಬಾರ್ದು. ಇವತ್ತು ಏನಾದರೂ ಆದರೆ ಅವಘಡಗಳಾಗುವಂಥ ಸಂಭವ ಇರ್ತದೆ. ತಮ್ಮ ಮುಖಾಂತರನೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಯಾರೂ ರೀಲ್ಸ್ ಮಾಡುವಂಥದ್ದಾಗಲಿ ಅಥವಾ ಸೆಲ್ಫಿ ತೆಗೆದುಕೊಳ್ಳುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬಾರದು. ಮತ್ತು ಇದೇನು ದಸರಾ ಮಹೋತ್ಸವ ಇದೆ, ಇದನ್ನು ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು, ಒಂದು ವಿನಂತಿಯನ್ನು ಹೇಳ್ತೇನೆ. ನಾನು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ನಿಜಕ್ಕೂ ಈ ದಸರಾ ಹಬ್ಬದ ಸಂಭ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆನೆಗಳನ್ನ ದೂರದಿಂದ ಕೂಗೋದಲ್ಲದೆ ಹತ್ತಿರಕ್ಕೆ ಹೋಗಿ ಮುಟ್ಟೋದು, ರೀಲ್ಸ್ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಇದರಿಂದ ಆನೆಗಳಿಗೂ ಕಿರಿಕಿರಿ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಸರ್ಕಾರನೇ ಹೊಣೆ ಆಗುತ್ತೆ. ಆಮೇಲೆ ಬೇರೆ ರೀತಿಯ ವಿಚಾರಗಳು ಟರ್ನ್ ಆಗಿಬಿಡ್ತವೆ. ಮೋಸ್ಟ್ಲಿ ಈಶ್ವರ್ ಖಂಡ್ರೆ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗಿ ಇದೆ ಅಂತ ಅನಿಸ್ತಾ ಇದೆ. ನೀವೇನು ಹೇಳ್ತೀರಿ? ಹೌದು ಶರತ್, ಏನು ಜಂಬೂ ಸವಾರಿಯಲ್ಲಿ ಭಾಗವಹಿಸುವಂತ ಆಕರ್ಷಣೆ ಕೇಂದ್ರ ಬಿಂದು ಜಂಬೂ ಸವಾರಿ ಅಂತ ಹೇಳ್ಬೋದು. ಜಂಬೂ ಸವಾರಿಯಲ್ಲಿ ಭಾಗವಹಿಸಲು ಬಂದಿರುವಂತಹ 14 ಆನೆಗಳು ಕಾಡಿನಿಂದ ನಾಡಿಗೆ ಬಂದಿರುವಂತದ್ದು. ಈ ಆನೆಗಳಿಗೆ ಮನುಷ್ಯರ ಬಗ್ಗೆ ಆಗಲಿ ಮತ್ತೆ ನಾಡಿನ ಬಗ್ಗೆ ಆಗಲಿ ಕೂಡ ಯಾವುದು ಕೂಡ ಗೊತ್ತಿರೋದಿಲ್ಲ. ಅದು ಮಾವುತರು ಮತ್ತು ಕಾವಡಿಗಳಿಗೆ ಮಾತ್ರ ಒಗ್ಗಿಕೊಂಡಿರುತ್ತೆ. ಮಾವುತರು ಕಾವಡಿಗಳು ಅಂತ ಹೇಳ್ದಂಗೆ ಕೇಳ್ತಾ ಇರುತ್ತೆ. ಆದ್ರೆ ಜಂಬೂ ಸವಾರಿಯಲ್ಲಿ ಭಾಗವಹಿಸಲು ಬಂದಿರುವಂತಹ ಆನೆಗಳ ಮುಂದೆ, ಅರಮನೆಯಲ್ಲಿರುವಂತಹ ಆವರಣದಲ್ಲಿರುವಂತಹ ಆನೆಗಳ ಮುಂದೆ ಏನು ಸೆಲ್ಫಿಯನ್ನು ತಗೊಳ್ತಾ ಇದ್ರು, ಮತ್ತೆ ರೀಲ್ಸ್ ಅನ್ನ ಮಾಡ್ತಾ ಇದ್ರು. ಇದಕ್ಕೆ ಎಲ್ಲವೂ ಕೂಡ ಬ್ರೇಕ್ ಹಾಕಿರುವಂತದ್ದು. ಇದರಿಂದಾಗಿ ಕೂಡ ಸಂಕಷ್ಟ ಆನೆಗಳಿಗೆ ಕೂಡ ತೊಂದರೆ ಆಗ್ತಾ ಇತ್ತು, ಮತ್ತೆ ಆನೆಗಳಿಂದ ಮನುಷ್ಯರು ಕೂಡ ತೊಂದರೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಈಶ್ವರ್ ಖಂಡ್ರೆ ಅವರು ಇಂದು ಬಂದಂತ ಸಂದರ್ಭದಲ್ಲಿ ಮಾವುತರು ಮತ್ತು ಕಾವಡಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಒಂದು ಊಟವನ್ನು ಹಾಕುವಂತ ಒಂದು ಪದ್ಧತಿ ಇಟ್ಕೊಂಡು ಇಂದು ಬಂದಂತ ಸಂದರ್ಭದಲ್ಲಿ ಕೂಡ ಆನೆಗಳ ಮುಂದೆ ಯಾವುದೇ ಆನೆಗಳ ಬಂದಿರುವಂತಹ 14 ಆನೆಗಳ ಮುಂದೆ ರೀಲ್ಸ್ ಆಗಿರ್ಬೋದು ಮತ್ತೆ ಫೋಟೋಗಳಾಗಿರ್ಬೋದು ಯಾರು ತಗೊಳ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವನ್ನು ಮಾಡಿರುವಂತದ್ದು. ಅದಲ್ಲದೆ ಈ ಹಿಂದೆ 2 ದಿನಗಳ ಹಿಂದಷ್ಟೇ ಕೂಡ ಒಂದು ಹುಡುಗಿ ರಾತ್ರಿ ಸಮಯದಲ್ಲಿ ಆನೆ ಮುಂದೆ ಹೋಗಿ ರೀಲ್ಸ್ ಮಾಡಿದ್ಲು. ಮತ್ತೆ ಇದನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅವ್ರಿಗೆ ಕೂಡ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳುತ್ತೆ. ಮತ್ತೆ ಅವ್ರಿಗೆ ಕೂಡ ಫೈನ್ ಹಾಕುವಂತ ವ್ಯವಸ್ಥೆ ಈಗಾಗಲೇ ಕೂಡ ಒಂದು ಫೈನ್ ಹಾಕುವಂತ ರೀತಿಯಲ್ಲಿ ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತೆ ಆನೆಗಳಿಂದಾಗಿ ಜಂಬೂ ಸವಾರಿಯಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ಕೂಡ ಆನೆಗಳ ಮುಂದೆ ರೀಲ್ಸ್ ಆಗಿರ್ಬೋದು ಮತ್ತೆ ಫೋಟೋಗಳಾಗಿರ್ಬೋದು ಯಾವುದೂ ಕೂಡ ಆನೆಗಳ ಹತ್ರ ಹೋಗ್ಬೋದು, ಮತ್ತೆ ಆನೆಯಿಂದ ಕೂಡ ದೂರ ಇರಬೇಕು ಅಂತ ಹೇಳಿ ಕೂಡ ಅರಣ್ಯ ಇಲಾಖೆ ಒಂದು ಕ್ರಮವನ್ನು ಕೈಗೊಂಡಿರೋ ಜೊತೆಗೆ ಈಶ್ವರ ಖಂಡ್ರೆ ಅವರು ಆದೇಶ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಆನೆಗಳಿಗೆ ಸೂಕ್ತ ಭದ್ರತೆಯನ್ನು ವಹಿಸಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.